ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಪತನದ ಭೀತಿಯಲ್ಲಿದೆ. ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶ ಕಾಂಗ್ರೆಸ್ನ 40 ಶಾಸಕರ ಪೈಕಿ 6 ಮಂದಿ ಶಾಸಕರು ಬಿಜೆಪಿಯ ಪರವಾಗಿ ಅಡ್ಡ ಮತದಾನ ಮಾಡುವುದರ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಹೊಸದೊಂದು ರಾಜಕೀಯ ಸಂಘರ್ಷ, ರಾಜಕೀಯ ಬಿಕ್ಕಟ್ಟು ಏರ್ಪಟ್ಟಿದೆ. ಇದರ ನಡುವೆ ಟ್ರಬಲ್ ಶೂಟರ್ ಬಂಡೆ ಡಿ.ಕೆ. ಶಿವಕುಮಾರ್ ಅವರನ್ನ ಹೈಕಮಾಂಡ್ ಹಿಮಾಚಲ ಪ್ರದೇಶಕ್ಕೆ ರವಾನಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಅವರೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಸ್ ಪರ್ ದಿ ಡೈರೆಕ್ಷನ್ಸ್ ಆಫ್ ದಿ ಕಾಂಗ್ರೆಸ್ ಹೈಕಮಾಂಡ್, ಐ ಆಮ್ ರೀಚಿಂಗ್ ಹಿಮಾಚಲ ಪ್ರದೇಶ್. ಆಲ್ಸೋ ದೆರ್ ಈಸ್ ಅಬ್ಸಲ್ಯೂಟ್ಲಿ ನೋ ನೀಡ್ ಟು ಇಂಡಲ್ಜ್ ಇನ್ ಎನಿ hearsay, as I am confident that Congress party legislatures will be loyal to the party and stay put with the mandate that has been accorded to them. However, what should be questioned and worrisome is the extremes to which BJP is going in terms of acquiring power, deliberately attempting to crush democracy and public mandate in the process ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಅಂದರೆ ನಾನು ಹೈಕಮಾಂಡ್ನ ಸೂಚನೆಯ ಮೇರೆಗೆ ಹಿಮಾಚಲ ಪ್ರದೇಶಕ್ಕೆ ದೌಡಾಯಿಸ್ತಾ ಇದ್ದೀನಿ. ಯಾವುದೇ ಆತಂಕದ ಸನ್ನಿವೇಶ ಬೇಡ. ಶಾಸಕರು ತಮಗೆ ಜನ ಕೊಟ್ಟಂತಹ ತೀರ್ಪನ್ನು ಆಧರಿಸಿ, ಏನು 2022ರ ಡಿಸೆಂಬರ್ನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ರು, ಆ ತೀರ್ಪನ್ನು ಆಧರಿಸಿ ಕಾಂಗ್ರೆಸ್ನ ಶಾಸಕರೆಲ್ಲ ಒಟ್ಟಾಗಿದ್ದಾರೆ. ಆದರೆ ಆತಂಕಕಾರಿ ಬೆಳವಣಿಗೆ ಏನು ಅಂತ ಹೇಳಿದ್ರೆ, BJP ಅಧಿಕಾರಕ್ಕೋಸ್ಕರ ಯಾವುದೇ ಹಂತಕ್ಕಾದರೂ, ಎಷ್ಟು ಮಟ್ಟಕ್ಕಾದರೂ ಹೋಗುತ್ತೆ ಎನ್ನುವಂಥದ್ದನ್ನು ಈ ಬೆಳವಣಿಗೆ ತೋರಿಸ್ತಿದೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಅವರನ್ನು ಕೂಡ ಕಾಂಗ್ರೆಸ್ ಹಿಮಾಚಲ ಪ್ರದೇಶಕ್ಕೆ ರವಾನಿಸಿದೆ. ಹಿಮಾಚಲ ಪ್ರದೇಶದಲ್ಲಿ ಕಗ್ಗಂಟು. ಇವತ್ತು ಹಿಮಾಚಲ ಪ್ರದೇಶದ ಬಜೆಟ್ಗೆ ಅನುಮೋದನೆಯನ್ನು ಕೊಡಲಾಗಿದೆ ವಿಧಾನಸಭೆಯಲ್ಲಿ. ಅನಿರ್ದಿಷ್ಟಾವಧಿಗೆ ವಿಧಾನಸಭೆಯ ಅಧಿವೇಶನವನ್ನು ಮುಂದೂಡಲಾಗಿದೆ. ಇವತ್ತು ಗಲಾಟೆ ಮಾಡಿದಂಥ 15 ಮಂದಿ BJP ಶಾಸಕರನ್ನು ಸ್ಪೀಕರ್ ಸದನದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿರೋದ್ರಿಂದ ಆ ಸಸ್ಪೆನ್ಷನ್ ಏನು ಲೆಕ್ಕಕ್ಕೆ ಬರಲ್ಲ. ಇದರ ಜೊತೆಗೆ BJP ರಾಜ್ಯಪಾಲರಿಗೆ ಹೋಗಿ ದೂರನ್ನು ಕೊಟ್ಟಿದೆ. ಅವರ ಹತ್ರ ಬಹುಮತ ಇಲ್ಲ. ಹೀಗಾಗಿ ಅವರನ್ನು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು, ವಿಧಾನಸಭೆಯಲ್ಲಿ ಮೆಜಾರಿಟಿ ಪ್ರೂವ್ ಮಾಡಲಿಕ್ಕೆ ಹೇಳಿ ಅಂತೇಳಿ ಮಾಹಿತಿಗಳಿದ್ವು. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಬಟ್ ಅವರು ಅದನ್ನು ಡಿನೈ ಮಾಡಿದ್ದಾರೆ. ಇಲ್ಲ, ನಾನು ಫೈಟ್ ಮಾಡ್ತೀನಿ, ಸರ್ಕಾರವನ್ನು ಉಳಿಸ್ಕೊಳ್ತೀನಿ ಅಂತ ಹೇಳಿ ಸುಖ್ವಿಂದರ್ ಸಿಂಗ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಬ್ಯಾಡ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಸೊ ಟ್ರಬಲ್ ಶೂಟರ್ ಬಂಡೆ ಗುಜರಾತ್ನಲ್ಲಿ ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡದಂಥ ಸಂದರ್ಭದಲ್ಲಿ BJP ಕಾಂಗ್ರೆಸ್ ಶಾಸಕರಿಗೆ ಆಪರೇಷನ್ ಕಮಲಕ್ಕೆ ಮುಂದಾಗಿತ್ತು. ಆಗ ಅಷ್ಟೂ ಜನ ಕಾಂಗ್ರೆಸ್ ಶಾಸಕರನ್ನು ಕರ್ಕೊಬಂದು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಇಟ್ಟಿದ್ರು ಡಿ.ಕೆ. ಶಿವಕುಮಾರ್. ಆವಾಗಲೇ IT ದಾಳಿ ಆಗಿದ್ದು. ಗುಜರಾತ್ನ ಕಾಂಗ್ರೆಸ್ ಶಾಸಕರು ಬಂದ ದಿನವೇ IT ರೈಡ್ ಆಗಿದ್ದು. ಅಲ್ಲಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಟ್ರಬಲ್ ಶೂಟರು ಬಂಡೆ ಅಂದರೆ ಏನು ಬಂದರೂ ಎದುರಿಸಿ ಗಟ್ಟಿಯಾಗಿ ನಿಲ್ಲುವಂತಹ ತಾಕತ್ತು ಡಿ.ಕೆ. ಶಿವಕುಮಾರ್ ಅವರಿಗಿದೆ ಅಂಥೇಳಿ. ತೆಲಂಗಾಣದಲ್ಲೂ ಕೂಡ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ರವಾನೆ ಮಾಡಿತ್ತು. ಇನ್ಫ್ಲೂಯೆನ್ಷಿಯಲ್ ಲೀಡರ್, ನ್ಯಾಷನಲ್ ಲೆವೆಲಲ್ಲಿ ತಮ್ಮದೇ ಆದಂಥ ಗ್ರಿಪ್ಪನ್ನು ಈಗ ಡಿ.ಕೆ. ಶಿವಕುಮಾರ್ ಹೊಂದಿದ್ದಾರೆ. ಆಸ್ ಎ KPCC ಅಧ್ಯಕ್ಷರಾಗಿಯೂ, ಜೊತೆಗೆ DCM ಆಗಿ, ಜೊತೆಗೆ IT ದಾಳಿಯ ಬಳಿಕ ಡಿ.ಕೆ. ಶಿವಕುಮಾರ್ BJPಯ ಸೆಡ್ಡನ್ನು ಹೇಗೆ ಎದುರು ಹಾಕಿಕೊಂಡು ಮುನ್ನುಗ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಅವರಿಗೆ ಪಕ್ಷದ ಒಳಗಡೆ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಅವರಿಗೆ ಒಂದು ಹೊಸ ಇಮೇಜನ್ನು ಬಿಲ್ಡ್ ಮಾಡಿರುವಂಥದ್ದು. ಆ ಇಮೇಜನ್ನು ಕಾಂಗ್ರೆಸ್ ಈಗ ಹಿಮಾಚಲ ಪ್ರದೇಶದಲ್ಲಿ ಬಿಕ್ಕಟ್ಟು ನಿವಾರಣೆಗೆ ಬಳಸ್ಕೊಳ್ತಾ ಇದೆ. ಈಗ ಅಲ್ಲಿ ಹೋಗಿ ಶಾಸಕರಿಗೆ ಧೈರ್ಯ ಹೇಳ್ಬೇಕಲ್ಲ. ಅದರಲ್ಲಿ ಕೆಲವರಿಗೆ ED ಭಯ ಇದೆ, CBI ಭಯ ಇದೆ, IT ಭಯ ಇದೆ. ಹೀಗಾಗಿ ಅವರಿಗೆಲ್ಲ ಧೈರ್ಯ ಹೇಳ್ಬೇಕಲ್ಲ. ಅನುಭವದ ಮಾತುಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಬೇಕಾಗತ್ತೆ. ಕಳುಹಿಸಿಕೊಟ್ಟಿದ್ದಾರೆ. ಕೆಡವಬಹುದು BJP ಸರ್ಕಾರವನ್ನು. ತುದಿಗಾಲಲ್ಲಿ ನಿಂತಿದ್ದಾರೆ BJP. ಪ್ರಜಾಪ್ರಭುತ್ವದ ಬಗ್ಗೆ ಅಪಾರ ಗೌರವವನ್ನು ಹೊಂದಿರತಕ್ಕಂತಹ ನರೇಂದ್ರ ಮೋದಿಯವರು ಮೆಜಾರಿಟಿಯಲ್ಲಿರುವಂತಹ ಒಂದು ಪಕ್ಷದ ಸರ್ಕಾರವನ್ನು ಕೆಡುವಷ್ಟರ ಮಟ್ಟಿಗೆ ತನಿಖಾ ಸಂಸ್ಥೆಗಳನ್ನು, ಇಡೀ ವ್ಯವಸ್ಥೆಯನ್ನು ಬಳಸ್ಕೊಳ್ತಿದ್ದಾರೆ ಎನ್ನುವಂಥದ್ದೇ ವಿಚಿತ್ರ. ಬಟ್ ಭಾಷಣ ಮಾಡ್ತಾರೆ BJP ಅವರು ಪ್ರಜಾಪ್ರಭುತ್ವದ ಬಗ್ಗೆ.